ನೋಡಿಪ್ಪ ನಮ್ಮ ವರ್ಷ ಇದು ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿಲ್ರಿ ಅದಕ್ಕೆ ಏನೇನು ತೊಗೊಂಡ ಅಂತ ನೋಡೋಣ್ರಿ ಪೈಕಿ ಏನಮ್ಮ ಇದು ಜಾರ್ ತಗೊಳ್ಳೋಣ ಅದ್ರೊಳಗೆ ತುರಿದಿದ್ದು ಕೊಬ್ಬರಿ ಹಾಕೊಳ್ಳೋಣ ಮತ್ತು 4 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಮಿಕ್ಸಿ ಮಾಡ್ಬೇಕನ ಅದನ್ನು ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಚಟ್ನಿ ಏನಿದೆ ಇಲ್ಲ ಬೇಕು ಬೇಕನ. ಇವಾಗ ಒಂದು ಬಾಳ್ಗೆ ಕಾಯಕ್ಕಿಟ್ಟೀನಿ, ಅದರೊಳಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋ. ತುಪ್ಪ ಹಾಕೊಂಡು ರವೆ ಹಾಕೊಂತಾದ್ಮೇಲೆ ಸ್ವಲ್ಪ ಹುರ್ಕೊಳ್ಳೋಣ. 5-6 ನಿಮಿಷ ಹುರ್ಕೊಳ್ಳೋಣ. ಅದು ಗ್ಯಾಸ್ ಜೋರು ಇಟ್ಟಿನ 1 ನಿಮಿಷದಾಗ ಹುರಿತದ. ಸ್ಲೋ ಇಟ್ಕೊಳ್ಳೋಣ. ಸ್ಲೋ ಇಟ್ಕೊಂತ ಅಂತವರಿಪ್ಪ. ಈಗ ಮಾಡಕತ್ ನೋಡತ್ತೀಯ ವರ್ಷ ಮಸ್ತ್ ಮಾಡ್ತಾಡ್ರಿ ಅಡಿಗೆರಿ. ಹಾರಿ ಪಾಪ ಬಾಂಡೆ ತಿಕ್ಕಕತ್ತಾಡ್ರಿ. ಈಕಿ ಕೆಲಸ ಅಕ್ಕಿ ಕೊಟ್ಟೆ ಅಕ್ಕಿ ಕೆಲಸ ಈಗ ಮಾಡಕತ್ತಾಡ್ರಿ ಇವತ್ತು. ಈಗ ಒಂದಕ್ಕೊಂದು ಅಂಟ್ಕೊಳತಿಲ್ಲ. ಹಿಂಗಾದ್ಮೇಲೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಉದುರು ಮಾಡತ್ತೇನೆ. ಉಪ್ಪಿಟ್ಟೇನು ಮಿಜ್ಜಿ ಮಾಡಾಕತ್ತೀವ? ಉದುರು ಬೇಕಂದ್ರೆ ಮಿಜ್ಜಿ ಬೇಕಂದ್ರೆ ಮಿಜ್ಜಿ. ಕರೆಕ್ಟ್ ಹೇಳ್ತಾಡ್ರಿ. ಉದುರು ಬೇಕಂದ್ರೆ ಉದುರು, ಮಿಜ್ಜಿ ಬೇಕಂದ್ರೆ ಮಿಜ್ಜಿ ಅಂತಂದು. ನಮ್ಮ ಅಮ್ಮಗೆ ಆರಾಮ ಆತಂತ್ರಿಪ್ಪ. ತಲೆ ಹಿಂಗೆ ಹೋದಾಡ್ದಂಗೆ ಆಗದಂತ್ರಿ. ನಿನ್ನ ಹೋಯ್ತು ವರ್ಷ ಮುಂದೆ ಗುಳಿಗೆ ತೊಗೊಳದ್ರಾಗಂದ್ರೆ ಕಡಿಮೆ ಆತಂತ್ರಿ. ಕೂತ್ಕೊಂಡ್ರಿ ಆರಾಮಮ್ಮ. ಇವಾಗ ಅದ ಬಾಳ್ಗೆ ಕಾಯಕ್ಕಿಟ್ಟೀನಿ, ಅದ್ರೊಳಗೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಈ ಥಂಡಿ ಒಳಗೆ ಉಪ್ಪಿಟ್ಟು ಭಾಳ ಟೇಸ್ಟ್ ಅನಿಸ್ತೈತ್ರಿ. ಯಾಕಂತ ಹೇಳಿದ್ರೆ ಅದು ತಂಪಲ್ಲ ಏನಲ್ಲಲ್ರಿ ಇದು ರವೆ, ಹಂಗಾಗಿ ಉಪ್ಪಿಟ್ಟು ಉಂಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೇನು ಗ್ಯಾಸ್ಟಿಕ್ ಗಿಸ್ಟಿಕ್ ಅಂತಾರಲ್ರಿ, ಅದು ಏನು ಆಗಂಗಿಲ್ಲ ರೀ. ಏನು ಪ್ರಾಬ್ಲಮ್ ಇಲ್ಲ ರೀ ಉಪ್ಪಿಟ್ಟು. ನಮಗಂತೂ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ರೀ. ಎಣ್ಣೆ ಕಾಯ್ತೇನ? ಎಣ್ಣೆ ಸಾಕಷ್ಟ? ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇನ್ನೊಂದು ಚೂರು ಹಾಕಿ. ಸ್ವಲ್ಪ ಎಣ್ಣೆ ಭಾಳ ಹಾಕ್ಬೇಕ. ಸ್ವಲ್ಪ ಹಾಕಿ ಸ್ವಲ್ಪ. ಬಿಡಿ ಸಾಕ್ತಾವ. ಸ್ವಲ್ಪ ಮಾಡಾಕತ್ತೀಯಲ್ಲ ನೀನು, ಹಾಗಾಗಿ ಸ್ವಲ್ಪ ಹಾಕಿ. ಸಾಸಿವೆ ಜೀರಿಗೆ ಹಾಕೋ. ತಡಿ ಎಣ್ಣೆ ಸಾಕೈತೆ. ಕಡ್ಲಿ ಬೇಳೆ ಅವನ್ನ ಹಾಕೊಳ್ಳೋ. ಮೀಡಿಯಮ್ ಆಗಿಟ್ಕೊ. ಮತ್ತು ಸ್ವಲ್ಪ ಶೇಂಗಾ. ಇನ್ನು ಫಸ್ಟ್ ಹುರ್ಕೊಂಡು ಇವಾಗ ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ. ಇವಾಗ ಟೊಮ್ಯಾಟೊ ಹಾಕೊಳ್ಳೋಣ. ಟೊಮ್ಯಾಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅಂದರೆ ಜಲ್ದಿ ಬೇಯ್ತೈತೆ ಅದು? ಬೈತೈತಾ? ನಾವು ಬೇಯಿಸೋದು ಏನಂತಾರಲ್ರಿಪ್ಪ, ಅದು ಜಲ್ದಿ ಮೆತ್ತ ಹಾಕೋ ಅನ್ನೋದಕ್ಕೆ ನಾವು ಬೇಯ್ತೈತಿ ಅಂತೀವ್ರಿ. ನಮ್ಮ ಭಾಷೆ ಹೆಂಗ್ರಿ ನೋಡ್ರಿ. ನಮ್ಮ ವರ್ಷ ಹೇಳಿಲ್ಲ ರೀ, ಈಗ ಬೇಯ್ತೈತಿ ಜಲ್ದಿ ಅಂತಂದು. ಇವಾಗ ಕರ್ಬೇ ಹಾಕೊಳ್ಳೋಣ. ನೆನಪಾರಿದ್ದೆ ಅಯ್ಯ ನೆನಪಾರಿದ್ಲಂತ್ರಿ. ಕರ್ಬೇ ನೆನಪಾರ್ಬಾರ್ದು. ಇವಾಗ ನಾವು ಏನು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಖಾರ ಕತ್ತೇನ್ಲೇ ವರ್ಷ ಉಪ್ಪಿಟ್ಟು ನಿಂದು. ನೀನು ಉಪ್ಪಿಟ್ಟು ಅದು ನೀರು ಹಾಕ್ಬೇಡ ಈಗ. ಮೊದಲ ಸ್ವಲ್ಪ ಕೈಯಾಡ ಅದನ್ನು. ಮಸಾಲೆ ಇದಾಗ್ಲದ ಎಣ್ಣೆ ಒಳಗೆ. ಮಸಾಲೆ ಅಷ್ಟೇ ಎಲ್ಲ ಹೋಗ್ಬೇಕು. ಆಮೇಲೆ ಕಡೆ ನೀರು ಹಾಕೋಣ. ಅರ್ಶಿನ ಪುಡಿ ಅದೇನು ಹಾಕ್ಬೇಕನ್? ಬೇಡ. ಅರ್ಶಿನದ ಪುಡಿ ಏನು ಬೇಡ? ಹಾಕ್ಬೇಕು. ಹಾಕ್ತೀಯಾ? ಹಾಕ್ಬೇಕು. ನೋಡಿ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋ. ಸಾಕಾ? ಅಷ್ಟೇ ಸಾಕು. ಭಾಳ ಹಾಕೋಬಾರ್ದಾ? ಈಗ ಜಾರೊಳಗೆ ನೀರು ಹಾಕ್ಯಾಡ್ರಿಕಿ ಅವನ್ನ ಹಾಕೊಂತ ಅಂತದ್ರೊಳಗೆ. ಇದು ನೀರು ಎಷ್ಟು ಹಾಕ್ತೀವಿ ಅದಕ್ಕೀಗ? ನಿಮಗೆ ಉದುರ್ಬೇಕಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತೀಯ. ಮೇಲೆ ಆಮೇಲೆ ಹಾಕ್ತೀಯ? ಲಾಸ್ಟಿಗೆ ಹಾಕೋದ್ಕೊತೀನಿ. ಲಾಸ್ಟ್ ಹಾಕ್ತೀಯಾ? ಆಯ್ತು. ಆಗ ನೀರು ಹಾಕಿ ನೋಡು. ಇನ್ನೂ ಸ್ವಲ್ಪ ಹಾಕಿ. ಯಾಕಂದ್ರೆ ಉದುರ ಆತಂದ್ರೆ ಇದಾಗಂಗಿಲ್ಲ, ಚಲೋ ಅನ್ಸಂಗಿಲ್ಲ ನಮ್ಗೆ. ಇದು ಸಾಕು. ಈಗ ಅದು ಕುದಿಯೋವರೆಗೂ ವೇಟ್ ಮಾಡ್ಬೇಕನ? ಇವಾಗ ರವೆ ಹಾಕೊಂಡು ಕೈಯಾಡ. ಪಟ 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 ಕೈಯಾಡ. ಗಂಟು ಆಗಲ್ಲ ಆದ್ರೆ ಕೈಯಾಡ ಚಲೋ ಹೊತ್ನಿ.
ಇಷ್ಟ ಕೈ ನಿಂತ ಇದು ಮಾಡ ಸರಿ ಕಾಪಂಗ ಕೈ ತೊಳಗೆ ಕೊಟ್ಟು ಬರ್ತೀನಿ ತಾಟ್ ಕೈ ಆಡ್ಬಿಡಿ ಚಲೋ ಹೊತ್ನಿ ಕೈ ಆಡಿ ನೋಡ್ರಿ ಫೋನ್ ಚಾರ್ಜ್ ಇಟ್ಟು ಮಾತಾಡ್ಬಾರ್ದಂತ್ರಿ ಒಬ್ರು ಫೋನ್ ಚಾರ್ಜ್ ಇಟ್ಟು ಮಾತಾಡಕತ್ತಿದ್ರಂತ್ರಿಪ್ಪ ಅದು ಫೋನ ಇದಾಗ್ಬಿಡ್ತೈತ್ರಿ ಅದು ಬ್ಲಾಸ್ಟ್ ಏನಂತಾರಲ್ಲ ಹಂಗೆ ಆಗ್ಬಿಡ್ತಂತ್ರಿ ನಿನ್ನೆ ನಮ್ಮ ಬಾಬಾ ಬಂದು ಹೇಳಿದ್ರಿ ಈಗ ಅಮ್ಮ ಫೋನ್ಯಾಗ ಮಾತಾಡಿ ಹೇಳಾಕತ್ತಾರೆ ಚಾರ್ಜ್ ಇಟ್ಟು ಮಾತಾಡಬೇಡ್ರಿ ಅಂತ ಹೇಳಂದು ಹೌದ್ರಿ ಎಲ್ಲಾರ ಒಂದು ಕೇಳಿದ್ವಿ ಅಂದ್ರೆ ಹೆದ್ರಿಗೆ ಬಂದಾಗ ಆಗ್ಬಿಡತ್ತಲ್ರಿ ಗೊತ್ತಿಲ್ದವ್ರಿಗೆ ಹೇಳಬೇಕಲ್ಲ ಹಾಗಾಗಿ ಹೇಳೋದ್ರಿಪ್ಪ ಚಲೋತ್ನೆ ಕೈ ಮುಚ್ಚಿ ಬಿಡಮ್ಮ ಅದು ಹಿಡಿಯಂಗಿಲ್ಲ ತಾಟು ಬೇರೆ ತೊಗೊಂತೀಯ ನೋಡು ಮುಚ್ಚಿ ಹಿಡಿತಂದ್ರೆ ಇಡು ಹಾಂ ಇಲ್ಲಿ ನಮ್ಮ ಮಾರಿಪ್ಪನು ಬಾಂಡೆ ಮುಗಿದ್ರಿ ಒಯ್ಲೇನ ಬಂದ್ಬಿಟ್ಟಿನ ರೆಡಿ ಆಯ್ತು ಉಪ್ಪಿಟ್ಟು ಮಸ್ತ್ ಆಳತ್ರಿಪ್ಪ ಘಮ ಘಮ ಅಂತ ಹೇಳಂದ ಕೊತ್ತಂಬರಿ ಲಾಸ್ಟ್ ಹಾಕಿದ್ರಿ ಕೊತ್ತಂಬರಿ ಅಂಕ್ರ ಮೊದಲು ಹಾಕಿಬಿದ್ರಿ ಎಣ್ಣೆ ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂತೀವಿ ಮತ್ತೊಮ್ಮೆ ನಾಷ್ಟ ಅಂತ ಇವತ್ತು ಸೂಪರ್ ಆದಂಥ ನಾಷ್ಟ ರೆಡಿ ಆತ್ರಿಪ್ಪ ಇವತ್ತು ಉಪ್ಪಿಟ್ಟು ನೋಡ್ರಿಪ್ಪ ಮಸ್ತ್ ಆತ್ ನನಗೆ ನಿನಗೂ ಅದ ಇದ ಒಂದು ಭಾಳ ಖುಷಿ ಕೊಡ್ತೈತ್ರಿ ಅರಿಶಿಯ ಮಾಡೋದು ಮಾಡ್ತಾಳ್ರಿ ನೀ ಮಾಡ್ಬೇಕಾ ನಾ ಮಾಡ್ಬೇಕು ಟೇಸ್ಟ್ ಅದ ನಾನು ಮಾಡ್ತೀನಿ ತಡಿ ಫಸ್ಟ್ ಅಂತ ಅಲ್ರಿ ಇದಾಕಿ ಡೈಲಾಗ್ ರೀ ಫಸ್ಟ್ ನಾನು ಮಾಡ್ತೀನಿ ಅಂತ ಅಲ್ರಿ ಹೆಂಗಾಗೈತಿ ಸೂಪರ್ ಆಗಿ ನೀ ಮಾಡಿದ್ದು ನೀ ಸೂಪರ್ ಆಗೈತೆ ಅಂತ ಹೇಳೈತಿ ಇದು ನಾವು ನೋಡಿ ಹೇಳ್ಬೇಕಲ್ಲ ನೋಡಿ ತಗೋರಿ ಇದು ಮಾಡಿ ನೋಡ್ರಿ ಉಪ್ಪಿಟ್ಟು ಮಾಡಿ ನೋಡ್ರಿ ಮಸಾಲೆ ಉಪ್ಪಿಟ್ಟು ಅಂತ ನೋಡ್ರಿ ಮಸಾಲೆ ಉಪ್ಪಿಟ್ಟು ಹಾಂ ಏನೋ ಮಾತುಕತೆ ನಡೆಸ್ಯಾರಿ ಅವ್ರಿಬ್ರು ಉಪ್ಪಿಟ್ಟು ಹೆಂಗೆ ಐತಾರಿಪ್ಪ ಹಾಂ ಚಲೋ ಮಾಡ್ಯಾ ನಾನು ಇನ್ನೂ ತಿಂದಿಲ್ವ ಸ್ವಲ್ಪ ಆರ್ರಿ ಅಂತ ಹೇಳಂದು ನಿಮ್ಮಪ್ಪ ಬದ್ನಿಕಾಯಿ ಪಲ್ಯ ಹಚ್ಕೊಂಡು ಉಪ್ಪಿಟ್ಟು ಹಾಕೊಂಡು ಮಸ್ತ್ ಹೊಡೆದು ಹೋದ್ರು ಅಲ್ಲ ಮಸ್ತ್ ಮಾಡ್ತಾಳೆ ಅರ್ಶಿ ಅಂದೇನು ಸೂಪರ್ ಇಕ್ಕಿದ್ದು ಏನು ಮಾಡತ್ತಿ ಮಮ್ಮಿ ಒಂದೆರಡು ಚಪಾತಿ ಮಾಡಕ್ಕೆ ಹಿಟ್ಟು ನಾದಾಕತ್ತೀನಮ್ಮ ಚಪಾತಿ ಮಾಡಕ್ಕೆ ಒಂದೆರಡು ಚಪಾತಿ ಅನ್ನ ಇದೆ ಎಲ್ಲ ಐತೆ ಅಮ್ಮರಿಗೆ ಒಂದೆರಡು ಬಿಸಿವು ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಹೌದಿಲ್ಲ ಇನ್ನು ಬದ್ನಿಕಾಯಿ ಪಲ್ಯ ಐತಿ ದಾಲ್ಚಿ ಐತಿ ಎಲ್ಲ ಐತೆ ಹಂಗೆ ಚಪಾತಿ ದಿವ್ಯರಿಗೆ ದೀಪ ಹಚ್ಚಿದ್ರ ಅರ್ಶಿಯ ಜಳಕ ಮಾಡಿಲ್ಲ ಜಳಕ ಮಾಡಿ ದೀಪ ಹಚ್ಚಿ ಬರ್ಕೊಂತ ಕುತ್ಕೊಂಡ ಏನಕ್ಕಿ ಏನು ಮಾಡಕತ್ತ ಗೊತ್ತಿಲ್ಲ ಒಟ್ಟು ನಾನಿಲ್ಲೇ ಒಗ್ಗರಣೆ ಮಾಡಿದ್ದೆ ರೀ ಯಾಕಂತಂದ್ರೆ ಅದು ನಿನ್ನೆ ಮಾಡಿದ್ವಲ್ರಿಪ್ಪ ನಾವು ಒಗ್ಗರಣೆ ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಪಲ್ಯ ದಾಲ್ಚಾ ಅದೆಲ್ಲ ಐತ್ರಿ ಅದು ಒಗ್ಗರಣೆ ಉಳ್ತಿತ್ತಲ್ರಿ ಹಾಗಾಗಿ ಅದು ಮತ್ತು ಯಾರು ಅದು ಒಗ್ಗರಣೆ ಉಣಲ್ಲ ಅಂಥೇಳಿ ಒಗ್ಗರಣೆ ಹಾಕ್ಬಿಟ್ಟಿಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟೆದೆಲ್ಲ ಹೆಚ್ಚಿ ಆಮೇಲೆ ದಾದಿಯವರಿಗೆ ಐತ್ರಿ ಕಿಚಡಿ ಮಟನ್ ಪಲ್ಯ ದಾಲ್ಚಾ ಅದೆಲ್ಲ ಐತ್ರಿ ಹಾಗಾಗಿ ಏನೂ ಮಾಡಲಿಲ್ಲ ನಾವು ಇವತ್ತು ಇತ್ತು ಅದಷ್ಟು ಉಂಡ್ರಾತ ಮತ್ತು ಇದು ಕೆಡ್ಸೋದು ಅಂಥೇಳಿ ಏನೂ ಮಾಡಿಲ್ಲ ರೀ ಇದಷ್ಟೇ ಮಾಡೀನಿ ಒಗ್ಗರಣೆ ಆಗಲೇ ಟೈಮ್ 8:20 ಇವಾಗ ಉಂತಿರ್ಬೇಕು ಎಲ್ಲರೂ ದಾದಿ ಮನ್ಯಾಗನ ಅದಾರಲ್ಲ ರೀ ಹಾಗಾಗಿ ಸ್ವಲ್ಪ ಜಲ್ದಿ ನಾವು ಉಂಡೆ ಮಕ್ಕಳಾತೀವಿ ರೀ ಈಗ ಟೈಮ್ ಅಲ್ಲಿ 9 ಗಂಟೆ ಆಗಿ ಬಂತ್ರಿ ನಮ್ಮ ಮಾರಿಕ ಏನು ಮಾಡಕತ್ತ ಅಯ್ಯೋ ನಮ್ಮ ನಜ್ಮಾ ಕೊಟ್ಟಿದ್ದು ನಿನ್ನೆ ಮೊಸರನ್ನ ಉಣಕತ್ತಾಡ್ರಿಕಿ ಫ್ರಿಜ್ನಾಗ ಇಟ್ರೆ ಮತ್ತೆ ಚಲೋ ಆಕೈತಿ ಈಗ ಅಮ್ಮ ಅಂಗಡಿ ಹೋಗಲ್ಲಲ್ರಿ ಹಂಗಾಗಿ ಜಲ್ದಿ ಊಟ ನಮ್ದು ಅದಿಲ್ವಾ ಜಲ್ದಿ ಊಟ ಮಾಡಿ ಜಲ್ದಿ ಮಕ್ಕೊಂಬಿಡೋದ್ರಿ ಸ್ವಲ್ಪ ಹಾಕ್ಬೇಕಿಲ್ಲ ನನಗೂ ಹೊಟ್ಟೆಸ್ತಿಲ್ಲ ಏನು ಮಗಲ್ಲ ಚೊಂಗೆ ತಿಂದ್ಬಿಟ್ಟೆ ನಾನು ಪುಪ್ಪರ್ ಬಂದಿದ್ರಲ್ಲ ಅವಾಗ ಒಲ್ಲೆಮ್ಮ ನಾನು ಏನು ಒಲ್ಲೆ ನಾನು ಒಲ್ಲೆ ನೀನು ಊಟ ಮಾಡಿ ಅಲ್ಲಿ ಅಮ್ಮಗನ ಊಟ ಕೊಟ್ಟೀನಿ ರೀ ನಮ್ಮ ಬಾಬರಿಗೆ ಅವಲ್ರಂತ್ರಿ ನಮ್ಮ ಅಮ್ಮಗೆ ಊಟ ಕೊಟ್ಟೀನಿ ಉಣ್ಣಾಕಂತಾರೆ ಅವ್ರು